ನೀವು ಹೂಡಿಕೆ ಮಾಡಿದ ಹಣದಲ್ಲಿ ನಿಮಗೆ ನಾಳೆ ಲಾಭ ಸಿಗುತ್ತೋ ಇಲ್ವೋ ಅಂತ. ಅದು ಇನ್ವೆಸ್ಟ್ಮೆಂಟ್ ಯಾವುದರಲ್ಲಿ ಮಾಡಿದ್ರು ಉತ್ತಮ. ಲ್ಯಾಂಡ್ ಅಂಡ್ ಪ್ರಾಪರ್ಟಿನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ 10 yearsಗೆ ಡಬಲ್ಗಿಂತ ಟ್ರಿಬಲ್ ಕೂಡ ಆಗ್ಬಹುದು ಡಿಪೆಂಡಿಂಗ್ ಆನ್ ದ ಮಾರ್ಕೆಟ್. ಎರಡನೇದು ಇನ್ವೆಸ್ಟ್ಮೆಂಟ್ ಬರೋದು ಶೇರ್ ಮಾರ್ಕೆಟ್. ಥರ್ಡ್ ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡನ್ ಜ್ಯುವೆಲ್ಲರಿ. ಯಾರೋ ಒಬ್ರು ಮಾಡಿದ್ರು, ಪಕ್ಕದವ್ರು ಮಾಡಿದ್ರು, ಫ್ರೆಂಡ್ಸ್ ಮಾಡಿದ್ರು, ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂದ್ರೆ ಖಂಡಿತ ಮಾಡಬೇಡಿ. ಬಿಸ್ನೆಸ್ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲ. ನೀವು ಪ್ರವೀಣತೆ ಇಲ್ಲದೆ ಹೋದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಕಾಸು ಹಾಕೊಂಡು ಕಳ್ಕೊಳ್ತೀರಾ. ಶೇರ್ ಮಾರ್ಕೆಟ್ ಆಲ್ವೇಸ್ ಗೋಸ್ ಅಪ್ ಅಂಡ್ ಡೌನ್. ನನ್ನ ಹೆಸರು ಡಾಕ್ಟರ್ ಜೇಕಬ್ ಕ್ರಾಸ್ತಾ, ಮಾಜಿ ಅಧ್ಯಕ್ಷರು FKCCI, ಕಾಸಿಯಾ ಮತ್ತು ಪೀಡಿಯಾ ಇಂಡಸ್ಟ್ರಿ ಅಸೋಸಿಯೇಷನ್, ಇಂಡಸ್ಟ್ರಿಯಲಿಸ್ಟ್, ಆರ್ಥಿಕ ತಜ್ಞರು. ಸರ್, ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಸರ್, ನಮ್ಗೆ ಹೇಳೋದಾದ್ರೆ? ಫಸ್ಟ್ ಆಫ್ ಆಲ್, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಂದ್ರೆ ನೀವು ಹೂಡಿಕೆ ಮಾಡಿದ ಹಣದಲ್ಲಿ ನಿಮಗೆ ನಾಳೆ ಲಾಭ ಸಿಗುತ್ತೋ ಇಲ್ವೋ ಅಂತ. ಅದು ಇನ್ವೆಸ್ಟ್ಮೆಂಟ್. ಇಲ್ಲಿ ಸುಮಾರು ಇನ್ವೆಸ್ಟ್ಮೆಂಟ್ಗಳು ಯಾವ ರೀತಿ ಎಂಥದ್ದೆಲ್ಲ ಇನ್ವೆಸ್ಟ್ಮೆಂಟ್ ಇದೆ ಅಂತ. ಒಂದು ಫಸ್ಟ್ ಇನ್ವೆಸ್ಟ್ಮೆಂಟ್ ಇರುವುದು ಲ್ಯಾಂಡ್ ಅಂಡ್ ಪ್ರಾಪರ್ಟಿನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಬಹುಶಃ ಏನಂದ್ರೆ 10 yearsಗೆ ಖಂಡಿತವಾಗಿ ಅದಕ್ಕೆ ಡಬಲ್ಗಿಂತ ಟ್ರಿಬಲ್ ಕೂಡ ಆಗ್ಬೋದು ಡಿಪೆಂಡಿಂಗ್ ಆನ್ ದ ಮಾರ್ಕೆಟ್. ಎರಡನೇದು ಇನ್ವೆಸ್ಟ್ಮೆಂಟ್ ಬರೋದು ಶೇರ್ ಮಾರ್ಕೆಟ್ನಲ್ಲಿ ನೀವು ಡೈರೆಕ್ಟಾಗಿ ಹಾಕೋ ಬದಲು ಮ್ಯೂಚುವಲ್ ಫಂಡ್ನಲ್ಲಿ ಹಾಕ್ಬಿಟ್ಟು ಇದ್ರೆ ಮ್ಯೂಚುವಲ್ ಫಂಡ್ನಲ್ಲಿ ಸ್ಪೆಷಲಿಸ್ಟ್ ಇರ್ತಾರೆ. ಅವರು ನಿಮ್ಮ ಫಂಡ್ಸನ್ನು ಮ್ಯಾನೇಜ್ ಮಾಡಿಬಿಟ್ಟು ಎಷ್ಟು ಲಾಭ ಬರುತ್ತೋ ಅದನ್ನು ನಿಮಗೆ ಕೊಡ್ತಾರೆ. ಥರ್ಡ್ ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡನ್ ಜ್ಯುವೆಲ್ಲರಿನಲ್ಲಿ ಹಾಕಿದರೆ ಕೆಲವು ಸತಿ ಗೋಲ್ಡ್ ಬೆಲೆ ಜಾಸ್ತಿ ಆದಾಗ ನಿಮಗೆ ಲಾಭ ಬರುತ್ತೆ. ಆವಾಗ ನೀವು ಗೋಲ್ಡ್ ಮಾರ್ತೀರೋ ಇಲ್ವೋ ಅದು ನಿಮಗೆ ಸಂಬಂಧಪಟ್ಟಿದ್ದು. ಯಾವಾಗ ನೀವು ಗೋಲ್ಡನ್ನು ಖರೀದಿ ಮಾಡಿ ಯಾವಾಗ ಮಾರಬೇಕು ಅಂದರೆ ಗೋಲ್ಡ್ ರೇಟನ್ನು ಕಮ್ಮಿ ಆದಾಗ ತಗೊಂಡ್ಬಿಟ್ಟು ಗೋಲ್ಡ್ ರೇಟ್ ಜಾಸ್ತಿ ಆದಾಗ ಮಾರುವುದು, ಅದೊಂದು ಬಿಸ್ನೆಸ್ ಥರ ಮಾಡಿಬಿಟ್ರೆ ಅದರಲ್ಲಿ ಕೂಡ ಲಾಭ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಇರುವುದು ಇನ್ವೆಸ್ಟ್ಮೆಂಟ್ ಆನ್ ಶೇರ್ಸ್, ಅದು ಮ್ಯೂಚುವಲ್ ಫಂಡ್ನಲ್ಲಿ ಅಂತ ಹೇಳಿದೆ. ಮತ್ತು ಲ್ಯಾಂಡ್, ಅದು ಕೂಡ ಹೇಳಿ ಆಯಿತು. ಮತ್ತು ಇನ್ನೂ ಇನ್ವೆಸ್ಟ್ಮೆಂಟ್ ಸಿಗೋದು ನಿಮಗೆ ಬ್ಯಾಂಕ್ನಲ್ಲಿ. ನೀವು ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಇಟ್ಕೊಂಡ್ರೆ ಖಂಡಿತವಾಗಿ ನಿಮಗೆ 4 to 5% ಇಂಟ್ರೆಸ್ಟ್ ಸಿಕ್ಕುತ್ತೆ. ಆದರೆ ಅದರಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ ಆಗಿ ಸಿಗುತ್ತೆ. ಇನ್ಕಮ್ ಟ್ಯಾಕ್ಸ್ ಪೇ ಇಲ್ಲದೆ ಹೋದರೆ 15F ಫಾರ್ಮ್ ಕೊಟ್ಬಿಟ್ರೆ ಅದು ಕಂಟಿನ್ಯೂಸ್ ನಿಮಗೆ 5 to 6% ಇಂಟ್ರೆಸ್ಟ್ ಸಿಗುತ್ತೆ. ಆದರೆ ಇನ್ಫ್ಲೇಷನ್ನಿಂದ ಏನಾಗುತ್ತೆ, ಆ ಇಂಟ್ರೆಸ್ಟ್ ಸಿಗೋದು ವರ್ಷ ಇನ್ಫ್ಲೇಷನ್ ಜಾಸ್ತಿ ಆದಾಗ ನಿಮಗೆ 5% ಸಿಕ್ಕಿದ್ರು ನಿಮಗೆ ಕೈಗೆ ಸಿಗೋದು ಖಾಲಿ 2 to 3% ಮಾತ್ರ, ಬಿಕಾಸ್ ಆಫ್ ದ ಇನ್ಫ್ಲೇಷನ್. ಸೊ ಅದಕ್ಕೋಸ್ಕರ ಇವಾಗ ಇನ್ವೆಸ್ಟ್ಮೆಂಟ್ ಯಾವುದರಲ್ಲಿ ಮಾಡಿದ್ರು ಉತ್ತಮ ಅಂತ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ಗೆ ಅವನವನ ರೀತಿಯ ಅವನವನ ನಡವಳಿಕೆಯಲ್ಲಿ ಯಾವ ರೀತಿ ಪ್ರಯೋಜನ ಆಗಿ ಮುಂದುಗಡೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನು ಅಳವಡಿಸಬೇಕು ವಿನ ಯಾರೋ ಒಬ್ಬರು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ನಾನು ಕೂಡ ಗೋಲ್ಡ್ ಮಾಡ್ತೀನಿ ಅಂದರೆ ಅದು ಎಲ್ಲರಿಗೂ ಆಗಲ್ಲ. ಅಥವಾ ನಾನು ಲ್ಯಾಂಡ್ ಅಂಡ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡ್ತೀನಿ, ಅಯ್ಯೋ ಅವರು ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡಿ ಭಾಳ ಕಾಸು ಮಾಡಿದ್ರು ನಾನು ಕೂಡ ಮಾಡ್ತೀನಿ ಕೂಡ ಅಂತ ಆಗಲ್ಲ. ಆದರೆ ಯಾವಾಗ ಅವರಿಗೆ ಅವರ ಅನುಗುಣವಾಗಿ ಅವರ ಟ್ಯಾಲೆಂಟ್ ಇರೋ ಪ್ರಕಾರ ಯಾವ ರೀತಿ ಅಳವಡಿಸ್ಕೊಂಡು ಹೋಗ್ಲಿಕ್ಕೆ ಆಗುತ್ತೋ ಅಂಥವ್ರು ಮಾತ್ರ ಆಯಾ ಬಿಸ್ನೆಸ್ಗೆ ಆಯಾ ಇನ್ವೆಸ್ಟ್ಮೆಂಟ್ಗೆ ಹೋಗ್ಬೇಕು ವಿನ ಯಾರೋ ಒಬ್ಬರು ಮಾಡಿದ್ರು, ಪಕ್ಕದವ್ರು ಮಾಡಿದ್ರು, ಫ್ರೆಂಡ್ಸ್ ಮಾಡಿದ್ರು, ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂದರೆ ಖಂಡಿತ ಮಾಡಬೇಡಿ. ಅದು ಸರಿಯಲ್ಲ. ನಿಮಗೆ ಯಾವ ರೀತಿ ಅನುಗುಣ ಆಗುತ್ತೋ, ಯಾವ ರೀತಿ ನಿಮಗೆ ಅಳವಡಿಸಿ ಮುಂದ್ಗಡೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೋ ಅದನ್ನು ವಿಚಾರಿಸಿ. ಒಂದು ವೇಳೆ ಫಾರ್ ಎಕ್ಸಾಂಪಲ್ ನೀವು ಒಂದು ಸ್ವಲ್ಪ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡೋದು ತಿಳಿಸ್ಕೊಳ್ಳಿ. ನಾಳೆ ದಿವಸ ನೋಡ್ತಾ ಇರುವಾಗ ಅಯ್ಯೋ ಅದನ್ನು ಮಾರ್ಬಿಟ್ಟು ನಾನು ಸ್ವಲ್ಪ ಕಾಸು ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನೀವು ತೊಂದರೆ ಆದರೆ ಖಂಡಿತ ಮಾಡಿಬಿಡಿ. ಒಂದು ವೇಳೆ ಗೋಲ್ಡ್ ಇನ್ವೆಸ್ಟ್ ಮಾಡಿದ್ರೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ನೀವು ಒಂದು ವೇಳೆ ಲ್ಯಾಂಡ್ ಅಂಡ್ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿದ್ರೆ ಅದು ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅದರಲ್ಲಿ ನಿಮಗೆ ಪ್ರಾಫಿಟ್ ಎಷ್ಟು ಪ್ರಾಫಿಟ್ ಬರೋದೋ ಇಲ್ವೋ ಅದನ್ನು ನೋಡ್ಬಿಟ್ಟು ಪ್ರಾಫಿಟಿಗೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಯು ಟು ಇನ್ವೆಸ್ಟ್ ಓನ್ಲಿ ಇನ್ ಬಿಸ್ನೆಸ್ ಅಂದರೆ ಶೇರ್ ಮಾರ್ಕೆಟ್ ಅಲ್ಲ. ಶೇರ್ ಮಾರ್ಕೆಟ್ನಿಂದ ನೀವು ಪ್ರವೀಣತೆ ಇಲ್ಲದೆ ಹೋದರೆ ಶೇರ್ ಮಾರ್ಕೆಟ್ನಲ್ಲಿ ಕಾಸು ಹಾಕ್ಬಿಟ್ಟು ಕಳ್ಕೊಳ್ತೀರಾ. ಶೇರ್ ಮಾರ್ಕೆಟ್ ಆಲ್ವೇಸ್ ಗೋಸ್ ಅಪ್ ಅಂಡ್ ಡೌನ್. ಸೊ ಒಂದು ವೇಳೆ ಡೌನ್ ಆದಾಗ ನೀವು ಇರುವ ಕಾಸು ಕೂಡ ಕಳ್ಕೊಡ್ತೀರಾ, ಅಪ್ ಆದಾಗ ಸಂತೋಷ ಪಡ್ತೀರಾ. ಅದರ ಬದಲು ನಿಮ್ಮ ಹತ್ರ ಒಂದು ವೇಳೆ ಕಾಸಿದ್ರೆ ಅದನ್ನು ಒಂದು ಯಾವುದೋ ಒಂದು ಬಿಸ್ನೆಸ್ಗೆ ಹಾಕಿ, ಒಂದು ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ಒಂದು ಎಂಟರ್ಪ್ರೈಸ್ ಮಾಡಿ, ಅಥವಾ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡಿ, ಯಾವುದಾದ್ರು ಬಿಸ್ನೆಸ್ ಮಾಡಬೇಕು. ಆ ಬಿಸ್ನೆಸ್ನಲ್ಲಿ ನಿಮಗೆ ಲಾಭ
ಅದೊಂದು ನಿವ್ವಳ ಬರೋದಿದೆಯಲ್ಲ, ಅದಕ್ಕಿರುವ ಮಜಾ ಬೇರೆ ಯಾವುದರಲ್ಲಿಲ್ಲ. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟನ್ನು ಚಿಂತನೆ ಮಾಡಿ ಆಲೋಚನೆ ಮಾಡಿ ಮಾಡಬೇಕು ವಿನ ನಾನು ಇನ್ವೆಸ್ಟ್ಮೆಂಟ್ ಕಾಸಿದೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೋದರೆ ಖಂಡಿತ ಕಳ್ಕೊಡ್ತೀರ ಕಾಸನ್ನು. ಅದರ ಬದಲು ಬ್ಯಾಂಕ್ನಲ್ಲಿ ಇಟ್ಬಿಟ್ಟು ಆರಾಮಾಗಿ ಇಂಟ್ರೆಸ್ಟ್ನಿಂದ ಸ್ವಲ್ಪ ಕಾಸು ಬರುತ್ತೆ, ಅದರಲ್ಲೇ ಜೀವನ ಮಾಡಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ಈಗ ಈ ಮೊದಲನೇ ಇದಕ್ಕೆ ಎಲ್ಲರಿಗೂ ಒಂದು ಡೌಟ್ ಬರೋದ್ರೆ, ಈಗ ನಮ್ಮ ಹತ್ರ ಒಂದಷ್ಟು ಫಂಡ್ ಇದೆ, ಸೊ ಅದನ್ನ ನಾವು ಸೇವಿಂಗ್ಸ್ ಮಾಡಬೇಕಾ ಇನ್ವೆಸ್ಟ್ ಮಾಡಬೇಕಾ ಅನ್ನೋದು ಮಿಡಿಲ್ ಕ್ಲಾಸ್ ಪೀಪಲ್ ಮೈಂಡ್ ಸೆಟ್ ಇದೆ. ಸೊ ನಾವು ನಮ್ಮ ಹತ್ರ ಇರೋ ಒಂದು ಫಂಡ್ನ ನಾವು ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಆಗುತ್ತಾ, ಸೇವಿಂಗ್ ಮಾಡಿದ್ರೆ ಡಬಲ್ ಆಗುತ್ತಾ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಆ ಕಾಲ ಹೊರಟೆ. ಸೊ ಯಾವತ್ತು ಸೇವಿಂಗು ನಿಮ್ಮದು ಡಬಲ್ ಆಗೋದಿಲ್ಲ, ಯಾವತ್ತು ಸೇವಿಂಗ್ ಡಬಲ್ ಆಗಲ್ಲ. ಆ ಕಾಲ ಹೊರಟಿತ್ತು. ಯಾವಾಗ ನಿಮಗೆ ಬ್ಯಾಂಕ್ನಲ್ಲಿ 18% ಇಂಟ್ರೆಸ್ಟ್ ಕೊಡ್ತಾ ಇದ್ರು, ಇನ್ನು ಯಾವಾಗ 1990ಸ್ನಲ್ಲಿ 1890ಸ್ನಲ್ಲಿ ಯಾವಾಗ ಬ್ಯಾಂಕ್ ಇಂಟ್ರೆಸ್ಟ್ನಲ್ಲಿ ನಿಮಗೆ 10 to 12% ಸಿಗ್ತಾ ಇತ್ತು, ಆವಾಗ 5 ವರ್ಷಕ್ಕೆ ನಿಮ್ಮ ಇಟ್ಟ ಕಾಸು ಡಬಲ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಹೇಳ್ತಿದ್ರು. ಕೆಲವೊಂದು ಸರಿ ನೋಡಿ, ಕೆಲವರು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಅವರು ನೀವು ಇಷ್ಟು ಹಾಕಿ ಈ 3 ವರ್ಷ ಒಳಗಡೆ ನಾವು ಡಬಲ್ ವಾಪಸ್ ಕೊಡ್ತೀವಿ ಅಂದ್ಬಿಟ್ಟು ಯಾವುದು ನಂಬೇಡಿ. ಖಂಡಿತವಾಗಿ ಯಾರೇ ನಿಮಗೆ ನಿಮ್ಮ ಕಾಸು ಕೊಟ್ಟರೆ ಅದನ್ನು ಡಬಲ್ ಮಾಡಿ ಕೊಡ್ತೀವಿ ಅಂದ್ಬಿಟ್ಟು ಹೇಳಿದರೆ ಖಂಡಿತವಾಗಿ ಅದನ್ನು ತಗೋಬೇಡಿ, ನಂಬೇಡಿ. ನಿಮ್ಮ ಕಾಸು ಆಮೇಲೆ ಹೋಗುತ್ತೆ ವಿನ ನಿಮ್ಗೆ ಯಾವತ್ತೂ ಅದರಲ್ಲಿ ಇಂಟ್ರೆಸ್ಟ್ ಬೇಡಿ, ಅಸಲಿ ಕೂಡ ಬರಲ್ಲ. ಹಾಗಾದ್ರೆ ಇನ್ವೆಸ್ಟಿಂಗಿಗೂ ಸೇವಿಂಗಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಭಾಳ ಡಿಫ್ರೆನ್ಸ್ ಇದೆ. ಸೊ ಈಗ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಯಾವ ಪರ್ಟಿಕ್ಯುಲರ್ ಥಿಂಗ್ ಇಸ್ ಬೆಟರ್? ಅದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಬೆಸ್ಟ್ ನಿಮ್ಗೆ ಇವಾಗ ಇರೋ ಜಾಗದಲ್ಲಿ ನಿಮ್ಗೆ ಬೆಸ್ಟ್ ಇರೋದು ಬ್ಯಾಂಕ್ನಲ್ಲಿ ಇಟ್ಬಿಟ್ಟು ಇಂಟ್ರೆಸ್ಟ್ ತಗೊಳ್ಳೋದು, ಅದು ಬೆಸ್ಟ್. ಅಥವಾ ನಿಮ್ಗೆ ಏನೂ ಆಲೋಚನೆ ಇಲ್ಲ, ಗೋಲ್ಡ್ ಖರೀದಿ ಮಾಡಿ. ಗೋಲ್ಡ್ ಕೆಲವೊಂದು ಮೇಲೆ ಕೆಳಗಡೆ ಆಗ್ತಲ್ಲ, ಬೆಳೆ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ಗೋಲ್ಡ್ ಖರೀದಿ ಮಾಡಿ ಇಟ್ಕೊಳ್ಳಿ, ಅದು ಬೆಸ್ಟ್. ಈಗ ಒಂದು ಮನುಷ್ಯ ಒಂದಷ್ಟು ಪರ್ಟಿಕ್ಯುಲರ್ ಫಂಡ್ ಒಂದ್ರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಒಂದು ಬಿಸ್ನೆಸ್ ಅಲ್ಲಿ. ಸೊ ಆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಆಗೋಗಿದೆ. ಸೊ ಹೌ ಹಿ ಕ್ಯಾನ್ ಇಂಪ್ರೂವ್ ದಟ್? ಈಗ ಒಂದು ಫಂಡ್ ಇನ್ವೆಸ್ಟ್ ಆದ್ಮೇಲೆ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಯಾವುದು ಅವನ ಕೈಲಿಲ್ಲ. ನೀವು ಕಾಸು ಕೊಟ್ಟ ಮೇಲೆ ಕಾಸು ಕೊಟ್ಟದ್ದು ಹೋದ ಇದೆ, ಅದು ನೀವು ಕೂತ್ಬಿಟ್ಟು ಸುಮ್ಮನೆ ನೋಡ್ಬೇಕಾಗುತ್ತೆ, ಅದು ಸಾಧ್ಯ ಇಲ್ಲ. ಸೊ ವಿ ಕಾಂಟ್ ಇಂಪ್ರೂವ್ ದಟ್. ಬಿಕಾಸ್ ಎಲ್ಲ ಮ್ಯಾನೇಜ್ಮೆಂಟ್ ಕಾಸು ವ್ಯವಹಾರ ಎಲ್ಲ ಅವನ ಕೈಲಿರುತ್ತೆ. ನೀವು ಮಾತ್ರ ಕಾಸು ಅವನು ಹಾಕ್ಕೊಟ್ಟಿದ್ದೀರ, ಮುಗಿದೋಯ್ತಂತೆ. ಅದು ಬರುತ್ತೋ ಇಲ್ವೋ ದೇವರದೇ. ಸೊ ಈಗ ನಾವು ಈ ಫೀಲ್ಡ್ ಇಂದ ಆರ್ಗನೈಸಿಂಗ್ ಸೆಕ್ಟರ್ಗೆ ಹೋಗ್ಬೇಕಾಗತ್ತೆ, ಯಾಕಂದ್ರೆ ಆರ್ಗನೈಸರ್ ಇಸ್ ಆರ್ಗನೈಸರ್, ಇನ್ವೆಸ್ಟರ್ ಇಸ್ ಇನ್ವೆಸ್ಟರ್, ಎಲ್ಲ ಅವನ ಕೈಲಿ, ಆರ್ಗನೈಸರ್ ಕೈಲಿ. ಓಕೆ, ಅದಕ್ಕೆ ಮ್ಯೂಚುವಲ್ ಫಂಡ್ ಬೆಸ್ಟ್. ಮ್ಯೂಚುವಲ್ ಫಂಡ್ ಬಿಕಾಸ್ ಪ್ರೊಫೆಷನಲ್ಸ್ ಇರ್ತಾರೆ, ಹೈಲಿ ಪ್ರೊಫೆಷನಲ್ಸ್, ಅದರಿಂದ ನಿಮಗೆ ಯಾವತ್ತೂ ಮೋಸ ಇಲ್ಲ. So they guide us. Oh, they guide you properly, and we request you to put in the money in the mutual fund instead of directly putting money in the shares. So ಬೇರೆ ಯಾವ್ದ್ರಲ್ಲೂ ಇನ್ವೆಸ್ಟ್ ಮಾಡೋದಕ್ಕಿಂತ ಸೊ ನಾವು ಮ್ಯೂಚುವಲ್ ಫಂಡ್ಸ್ ಬೆಸ್ಟ್ in the mutual fund, best in the bank account, SBI account, and ಗೋಲ್ಡ್ ಖರೀದಿ ಮಾಡೋದು. ಲ್ಯಾಂಡ್ ಖರೀದಿ ಮಾಡೋದು ಕೂಡ ಇನ್ನೂ ಬೆಸ್ಟ್, ಯಾಕಂದ್ರೆ ಲ್ಯಾಂಡ್ ಆಲ್ವೇಸ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ. This is the best things where you can invest. ಈಗ ಮೋದಿಜಿ ಅವರು ಈಗ 1.5 months ಮುಂಚೆ ಗೋಲ್ಡ್ ಪರ್ಚೇಸ್ ಇನ್ನ 1 year ಮಾಡಬೇಡಿ ಅಂತ ಹೇಳಿದ್ರು. ಸೊ ನೀವು ಹೇಳ್ತಾ ಇದ್ದೀರಾ ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡ್ ಇಸ್ ವೆರಿ ಗುಡ್ ಅಂತ. ಸೊ ಹೌ ಇಟ್ ವೇರಿಯೇಟ್ಸ್? ಅಲ್ಲ, ಅದು ಅವ್ರು ಯಾಕೆ ಮಾಡಬೇಡಿ ಅಂದ್ರೆ ಗೋಲ್ಡ್ ನಮ್ಮ ತಯಾರಾಗಲ್ಲ, ಗೋಲ್ಡ್ ನಾವು ಇಂಪೋರ್ಟ್ ಮಾಡಬೇಕು. ಸೊ ಫಾರಿನ್ ಕರೆನ್ಸಿ ಸೇವ್ ಮಾಡೋದಕ್ಕೋಸ್ಕರ ಅವರು ಗೋಲ್ಡ್ ಈಗ ಬೇಕಾದ್ರೆ ಮಾತ್ರ ತಗೊಳ್ಳಿ, ಅನವಶ್ಯವಾಗಿ ಗೋಲ್ಡ್ ತಗೋಬೇಡಿ ಅಂತ 1 ವರ್ಷ ತನಕ. ಈಗ ಸುಧಾರಣೆ ಈಗ ಆಗ್ತಾ ಇದೆ, ಆದರೆ ಪುನಃ ಈಗ ಸ್ಟೇಟ್ ಆಫ್ ಹಾರ್ಮೋನ್ಸ್ನಲ್ಲಿ ಗಲಾಟೆ ವಾರ್ ಶುರುವಾಗಿದೆ. ಅದು ಇವಾಗ ಎಷ್ಟು ದಿವಸ ನಡೆಯೋದು ಗೊತ್ತಿಲ್ಲ. ಒಂದು ವೇಳೆ ವಾರ್ ಹೋಗ್ಬಿಟ್ಟು ಒಂದು ವೇಳೆ ನಾಳೆ ದಿವಸ ಗೋಲ್ಡ್ ಬೆಲೆ ಕಮ್ಮಿ ಆದರೆ ಅವಾಗ ಇಮಿಡಿಯೇಟ್ ತಗೊಳ್ಳಿ. ಥ್ಯಾಂಕ್ ಯು.